ಕಾವ್ಯ ಅವರಿಗೆ ಗಿಲ್ಲಿಯ ತಂದೆ ತಾಯಿ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ, ಯೋಗಕ್ಷೇಮ ವಿಚಾರಿಸಿದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಬಿಗ್ ಬಾಸ್ ಮನೆಯೊಳಗಡೆ ಇದ್ದ ಟೈಮಲ್ಲಿ ತುಂಬಾನೇ ಕ್ಲೋಸ್ ಇದ್ರು, ಒಳ್ಳೆ ಒಂದು ಒಡನಾಟವೂ ಸಹ ಇತ್ತು. ಸೊ ಹೀಗಾಗಿ ಗಿಲ್ಲಿ ಅವರ ತಂದೆ ತಾಯಿಗೂ ಕೂಡ ಕಾವ್ಯ ಚಿರಪರಿಚಯ, ಅದೇ ರೀತಿ ಒಂದು ಒಡನಾಟ ಕೂಡ ಇದೆ. ಕಾಲಲ್ಲಿಯೂ ಸಹ ಮಾತನಾಡಿದ್ದಾರೆ ಮುಂಚೆನೂ, ಅಂದ್ರೆ ಬಿಗ್ ಬಾಸ್ ಆಚೆ ಬಂದ್ಮೇಲೆ ಈಗಲೂ ಕೂಡ ಕಾಲ್ ಮಾಡಿ ಮಾತನಾಡಿಸಿದ ರೋಗಕ್ಷೇಮ ವಿಚಾರಿಸಿದ್ದಾರೆ. ಒಂದು ಅದ್ಭುತವಾದಂತಹ ಬಾಂಡಿಂಗ್ ಇರುವಂತಹ ಕಾರಣ ಒಂದು ಫ್ಯಾಮಿಲಿಗೂ ಕೂಡ ಪರಿಚಯ ಇದೆ. ಮತ್ತೆ ಮನೆಗೂ ಸಹ ಇನ್ವೈಟ್ ಮಾಡಿದ್ದಾರೆ ಗಿಲ್ಲಿ ಅವರ ತಂದೆ ಮತ್ತು ತಾಯಿ. ಹೌದು, ಕಾವ್ಯ ಅವರನ್ನ ಮನೆಗೆ ಕರೆದಿದ್ದಾರೆ, ಮನೆಗೆ ಬಾ ಅಂತ. ಸೊ ಯಾವಾಗ ಕಾವ್ಯ ಅವರು ಬಿಡುವನ್ನ ಮಾಡಿಕೊಂಡು ಮನೆಗೆ ಬರ್ತಾರೆ ಕಾದು ನೋಡ್ಬೇಕು. ಇನ್ ಕೇಸ್ ಮನೆಗೆ ಬಂದ್ರೆ ಬಹಳಷ್ಟು ಚೆನ್ನಾಗಿ ಆತಿಥ್ಯ ಸತ್ಕಾರವನ್ನ ಮಾಡ್ತಾರೆ, ಊಟವನ್ನ ಸಹ ಬಡಿಸುತ್ತಾರೆ. ಮತ್ತೆ ಸುತ್ತಮುತ್ತಲಿನ ಊರಿನವರು ಕೂಡ ಕಾವ್ಯ ಬಂದಿದ್ದು ಗೊತ್ತಾದ್ರೆ ಬಹಳಷ್ಟು ಖುಷಿ ಪಡ್ತಾರೆ. ಗಿಲ್ಲಿಗೆ ಅಷ್ಟೊಂದು ಕ್ರೇಜ್ ಇರ್ಬೇಕಾದ್ರೆ ಇನ್ನು ಕಾವ್ಯ ಏನಾದ್ರು ಎಂಟ್ರಿ ಕೊಟ್ರೆ, ಒಟ್ಟಿಗೆ ಅವ್ರು ಏನಾದ್ರು ಕಾಣಿಸ್ಕೊಟ್ರೆ ಎಷ್ಟರ ಮಟ್ಟಿಗೆ ಜನರು ಇಷ್ಟ ಪಡಬಹುದು, ಖುಷಿ ಪಡಬಹುದು, ನೀವೇ ಯೋಚನೆ ಮಾಡಿ. ಬಿಗ್ ಬಾಸ್ ಮುಗ್ದಿದ್ದು ಇಬ್ರು ಕೂಡ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ದಾರೆ, ಫ್ರೀ ಟೈಮ್ ಸಿಗ್ತಾ ಇಲ್ಲ. ಫ್ರೀ ಟೈಮ್ ಅನ್ನ ಮಾಡ್ಕೊಂಡು ಕಾವ್ಯ ಅವರು ಖಂಡಿತವಾಗಿಯೂ ಕೂಡ ಗಿಲ್ಲಿ ಅವರ ಮನೆಗೆ ಬರುವುದಾಗಿ ತಿಳಿಸಿದ್ದಾರೆ. ಅದು ಯಾವಾಗ ಬರ್ತಾರೋ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ, ಅದ್ಭುತವಾದಂತಹ ಪ್ರಾಜೆಕ್ಟ್ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಯಾವಾಗ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಕಾದು ನೋಡ್ಬೇಕಿದೆ.